ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ರಂಜಾನ್ ಮುಬಾರಕ್. ಸಹರಿ 4 o'clock ಆಯಿತು. 4 o'clock ಎದ್ದಿದ್ದೀನಿ. ಮಕ್ಕಳಿಗೆ ಚಪಾತಿ ಹಾಕೋತಾ ಇದ್ದೀನಿ ಒಂದೊಂದು, ಮತ್ತು ಸ್ವಲ್ಪ ಅನ್ನ. ಊಟ ಮಾಡೋಕ್ಕೆ ಕೇಳಲ್ಲ ಅವರು, ಬಟ್ ಸ್ವಲ್ಪ ಹಠ ಮಾಡಿ ಸ್ವಲ್ಪ ಹಾಕ್ಕೊಡ್ತಾ ಇದ್ದೀನಿ, ನಿದ್ದೆ ಕಣ್ಣಲ್ಲಲ್ವ. ಸೊ ಒಬ್ಬನಿಗೆ ಚಪಾತಿ ಒಂದು, ಮತ್ತೊಬ್ಬನಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ನಾನು ಒಂದು ಚಪಾತಿನೇ ತೊಗೋತೀನಿ ಟೀ ಜೊತೆಲಿ, ಮತ್ತು ಸ್ವಲ್ಪ ಮಟನ್ ಫ್ರೈ ಮಾಡ್ಕೊಂಡಿದ್ದೆ. ಎಲ್ಲ ಹಾಕಿಟ್ಟು ಮಕ್ಕಳನ್ನ ಕರಿತೀನಿ. 4:15 ಅಷ್ಟೊತ್ತಿಗೆ ಮಕ್ಕಳು ಹೇಳ್ತಾರೆ, ಆರಾಮಾಗಿ ಸ್ವಲ್ಪ ಸ್ವಲ್ಪ ತಿನ್ನಬೇಕಲ್ಲ ಅವರು. ಸೊ ಹಾಗಾಗಿ ಒಬ್ಬನಿಗೆ ದೋಸೆ ಬೇಕು ಅಂತ ಹೇಳ್ದ, ಸೊ ಅವನಿಗೆ ಸ್ವಲ್ಪ ಒಂದು ದೋಸೆ ಹಾಕ್ಕೊಡ್ತೀನಿ. ತುಂಬ ದಿನ ಆಯಿತು ನಾನು ವೀಡಿಯೋಸೇ ಹಾಕ್ತಾಯಿಲ್ಲ, ಯಾಕೋ ಆಗ್ತಾನೇ ಇಲ್ಲ ಹಾಕೋಕ್ಕೆ, ಏನಂತ ಗೊತ್ತಿಲ್ಲ, ಮನಸ್ಸೇ ಆಗಲ್ಲ. ಮತ್ತು ಇಲ್ಲಿ ಟೀ ಮಾಡಿಕೊಂಡೆ, ಮನಸ್ಸಾದಾಗ ಹಾಕ್ತಾಯಿದ್ದೀನಿ. ನೋಡೋಣ, ನೆಕ್ಸ್ಟು ಡೈಲಿ ಹಾಕಬೇಕು ಅನ್ಕೋತೀನಿ, ಆಗ್ತಾಯಿಲ್ಲ. ಸೊ ಟೈಮ್ ಇದ್ದಾಗ ಹಾಕ್ತೀನಿ. ಫ್ರೀನೇ ಇರ್ತೀನಿ, ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ. ವೀಡಿಯೋ ಮಾಡೋಕ್ಕೆ ಮೊಬೈಲ್ ತೊಗೊಂಡ್ರು ವೀಡಿಯೋ ಮಾಡಿಟ್ರು ಎಡಿಟ್ ಮಾಡಿಟ್ಬಿಡ್ತೀನಿ, ಮಾಡೋಕ್ಕೆ ಆಗ್ತಾಯಿಲ್ಲ. ಮತ್ತು ನಾನೊಂದು ಚಪಾತಿ ತಿಂದು ಟೀ ಕುಡಿದೆ. ಮೊದಲೆಲ್ಲ ನನಗೆ ಯಾಕೆ ತಲೆನೋಯುತ್ತೆ ಅನ್ಸ್ಕೋತಿದ್ದೆ, ಅವಾಗ ನಾನು ಟೀ ಕುಡಿತಿರ್ಲಿಲ್ಲ. ಈಗ ಸ್ವಲ್ಪ ಟೀ ತೊಗೊಳ್ತೀನಿ, ಒಂದು ಅರ್ಧ ಗ್ಲಾಸು. ಸೊ ಮತ್ತು ಮಕ್ಕಳು ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ, ನಂದಾದಮೇಲೆ ಸ್ವಲ್ಪ ನಮಾಜಿ ಮುಗಿಸ್ಕೊಂಡು ಕುರಾನ್ ಓದೋಕ್ಕೆ ಕೂರ್ತೀನಿ. ಸ್ವಲ್ಪ ಹೊತ್ತು ಅಜಾನ್ ಆಗೋ ತನಕ ಕುರಾನ್ ಓದ್ತೀನಿ. ಡೈಲಿ ಹೀಗೆ ಮಾಡೋದು ನಾನು. ಸೊ ನಾನು ಡೈಲಿ ರುಟೀನ್ ಇದು ರಂಜಾನಲ್ಲಿ. ನೀವೆಲ್ಲ ಹೇಗೆ ಮಾಡಿದ್ರಿ ಸಹರಿ? ಇವತ್ತು 3ನೇ ಸಹರಿ ಇದು. ಸಹರಿ ಟು ಇಫ್ತಾರ್ವರೆಗಿರೋ ಬ್ಲಾಗ್ ನಾನು ಇವತ್ತು ಕೊಟ್ಟಿರೋದು. ಸ್ವಲ್ಪ ಹೊತ್ತು ಕುರಾನ್ ಓದ್ತೀನಿ, ಅಷ್ಟೊತ್ತಿಗಾಗಲೇ ಅಜಾನ್ ಆಗುತ್ತೆ. ಹೇಗಿದೆ ನೋಡಿ, 4 ಗಂಟೆಗೆ ಎಲ್ಲಿ ಇಷ್ಟೆಲ್ಲ ಬೆಳಕಿರುತ್ತಲ್ವ, ಹೊರಗಡೆ ಬರೋಕ್ಕೂ ಹೆದರಿಕೆ ಆಗುತ್ತೆ. 4:04ವರೆಗೆಲ್ಲ ಇನ್ನೂ ಅಜಾನ್ ಆಗ್ತಾಯಿದೆ. ಸೊ ಆರಾಮಾಗಿ ಹೊರಗಡೆ ಬರ್ಬೋದು ಈಗ. ನೋಡಿ, ಎಲ್ಲ ಮಸೀದಿಗೆ ಹೋಗ್ತಾ ಇದ್ದಾರೆ ನಮಾಜ್ಗೆ. ಸೊ ಈಗಾಗಲೇ 9 o'clock ಆಯಿತು. ನಾನು ಸ್ವಲ್ಪ ಹೊತ್ತೆಲ್ಲ ಮುಗಿಸ್ಕೊಂಡು ಓದಿ ಎಲ್ಲ ನಮಾಜೆಲ್ಲ ಆದಮೇಲೆ ಮಲಗಿಬಿಟ್ಟಿದ್ದೆ. ಮತ್ತೆದ್ದು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿ ನಂತರ ನಾನು ಕೆಲಸ ಮಾಡ್ಕೋತಾ ಇದ್ದೀನಿ. ಮನೆಗೆ ಒರೆಸಿ ಕಸ ಗುಡಿಸಿ ಎಲ್ಲ ಆಯಿತು. ಈಗ ಸ್ವಲ್ಪ ಪಾತ್ರೆ ಇದೆ, ತೊಳೆದಿಟ್ಬಿಡ್ತೀನಿ. ಸೊ ಬೆಡ್ಶೀಟೆಲ್ಲ ಸರಿ ಮಾಡಿಕೊಂಡು ಈಗ ಕಿಚನಿಗೆ ಹೋಗ್ತೀನಿ. ನಂತರ ಸ್ವಲ್ಪ ತರಕಾರಿ ಎಲ್ಲ ತರಬೇಕು, ಮಧ್ಯಾಹ್ನ ಮೇಲೆಗೆಲ್ಲ ರೆಡಿ ಮಾಡಬೇಕಲ್ವ ಇಫ್ತಿಯಾರಿಗೆ. ಸೊ ಹಾಗಾಗಿ ಇಲ್ಲಿ ಪಾತ್ರೆ ತೊಳ್ಕೊತೀನಿ ಸ್ವಲ್ಪ. ಅಂದರೆ ನಾನು ಮೊದಲೆಲ್ಲ ರಾತ್ರಿನೇ ತೊಳೆದಿಡ್ತಿದ್ದೆ, ಅಂದರೆ ಬೆಳಗ್ಗೆ ಎದ್ದು ನಮಾಜ್ ಮಾಡಿ ನಂತರ. ಬಟ್ ನನಗೀಗ ತುಂಬ ತಲೆನೋಯುತ್ತೆ, ಯಾಕೆಂದರೆ ನಾನು 3 ಗಂಟೆಗೆ ಹೇಳ್ತೀನಲ್ವ, ನಿದ್ದೆ ಸಾಲಲ್ಲ, ಲೇಟ್ ನೈಟ್ ಮಲಗ್ತೀನಿ. ಸೊ ಹಾಗಾಗಿ ತಲೆನೋಯುತ್ತೆ. ಅದಕ್ಕೆ ನಮಾಜೆಲ್ಲ ಮುಗಿಸ್ಕೊಂಡು ಒಂದು 6-6:30 ಮಲಗಿಬಿಡ್ತೀನಿ. ಮತ್ತು ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾದ್ರೆ 8:30ಗೆ ಹೇಳ್ತೀನಿ. ಅವ್ರು ಹೋದ್ಮೇಲೆ ಕೆಲಸ ಮಾಡ್ಕೋತೀನಿ. ಸೊ ಏನು ಕೆಲಸ ಇರುತ್ತೆ ನಮ್ಮದೇ ಅಲ್ವಾ, ಆರಾಮಾಗಿ ಮಾಡ್ಕೊಳ್ಳೋದು. ಸೊ ಹಾಗಾಗಿ 12 o'clock ತನಕ, 1 o'clock ಸ್ವಲ್ಪ ಹೊರಗಡೆ ಹೋಗ್ತೀನಿ. ತರಕಾರಿ ಬೇಕು ಅನಿಸಿದ್ರೆ ತೊಗೊಂಡು ಬರ್ಬೋದಲ್ವ. ಸೊ ಹಾಗಾಗಿ ತೊಗೊಂಡು ಬರ್ತೀನಿ. ಹಾಗೆ ಮಗನ್ನು ಕರ್ಕೊಬಂದುಬಿಡ್ತೇನೆ ಮಧ್ಯಾಹ್ನ. ಸೊ ಹಾಗಾಗಿ ವ್ಲಾಗ್ಸ್ ಎಲ್ಲ ತುಂಬ ವೀಡಿಯೋಸ್ ಮಾಡಿ ಇಡ್ತೀನಿ, ಮತ್ತು ಡಿಲೀಟ್ ಮಾಡ್ತೀನಿ. ಆಗ್ತಿಲ್ಲ ಹಾಕೋಕ್ಕೆ, ಹೆಲ್ತ್ ಪ್ರಾಬ್ಲಮ್ಮು ಇಲ್ಲ, ಮತ್ತೇನು ಪ್ರಾಬ್ಲಮ್ ಇಲ್ಲ. ಬಟ್ ಏನೋ ಹಾಕೋಕ್ಕೆ ಆಗ್ತಿಲ್ಲ. ಮೊಬೈಲ್ ತೊಗೋಬೇಕಾದ್ರೆ ಬರೀ ಶಾರ್ಟ್ಸ್ ಮಾಡಿ ಹಾಕ್ತೀನಿ. ಒಂದೊಂದು ದಿವಸ ಅದೂ ಇಲ್ಲ. ತುಂಬ ಲಾಂಗ್ ಡಿಸ್ಟೆನ್ಸ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ವೀಡಿಯೋಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಓಡ್ತಾ ಇರಬೇಕಾದ್ರೆ ನಮಗೆ ಮಾಡೋ ಇಂಟ್ರೆಸ್ಟು ಇರಲ್ಲ. ದಿನ ಮಾಡಬೇಕು ಅಂದ್ಕೋತಿದ್ದೀನಿ, ನೋಡೋಣ ಏನು ಅನಿಸುತ್ತೆ ಅಂತ. ಇನ್ನು ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಇಫ್ತಿಯಾರಿಗೆಲ್ಲ ರೆಡಿ ಮಾಡ್ಕೋತೀನಿ.
ಇವತ್ತೇನು ನಾನು ರೆಸಿಪಿ ಕೊಟ್ಟಿಲ್ಲ, ನಾಳೆ ನೋಡೋಣ ರೆಸಿಪಿ ಏನಾದರೂ ಕೊಡ್ತೀನಿ. ಇವತ್ತೆಲ್ಲ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇನ್ನೂ ಡಿಸೈಡ್ ಕೂಡ ಮಾಡಿಲ್ಲ ಏನು ಮಾಡೋದು ಮಧ್ಯಾಹ್ನ ಮೇಲೆ ಅಂಥೇಳಿ. ಹಾಗಾಗಿ ಕಸ್ಟರ್ಡ್ ಅಂತೂ ಕಂಪಲ್ಸರಿ ಮಾಡ್ತೀನಿ ಡೈಲಿ. ಕಸ್ಟರ್ಡ್ ಅಂತೂ ಮಕ್ಳಿಗೆ ಬೇಕೇ ಬೇಕು ನಮ್ಮ ಮನೆಯಲ್ಲಿ ಡೈಲಿ. ಸೊ ನನಗೆ ಅಷ್ಟು ಇಷ್ಟ ಆಗಲ್ಲ, ಮಕ್ಕಳಿಗೆ ಮನೆಯಲ್ಲೆಲ್ಲ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಮತ್ತು ಇದೊಂದು ಶೇವಿಗೆದು ಒಂದು ಕುಡಿಯೋ ಥರ ಒಂದು ಸೋಜಿ ಅಂತಾರೆ ನಮ್ಮದೆಲ್ಲ, ಅದನ್ನು ಮಾಡಿಕೊಂಡೆ. ಮತ್ತು ಸ್ವಲ್ಪ ಜ್ಯೂಸ್ ಮಾಡ್ಕೋತೀನಿ, ಚಿಯಾ ಸೀಡ್ಸಿಂದು ಸ್ವಲ್ಪ ಜ್ಯೂಸ್ ಮಾಡ್ಕೋತೀನಿ. ಇದೊಂದು ಬೇಕೇ ಬೇಕು, ಕಂಪಲ್ಸರಿ ಅಲ್ವಾ. ಸೊ 2 ದಿನದಿಂದ ತುಂಬ ಕೋಲ್ಡ್ ಕುಡಿದಿದ್ದರಿಂದ ತಲೆ ಒಂಥರ ನೋವು, ಅದಕ್ಕೆ ಇವತ್ತು ಜಾಸ್ತಿ ಕೋಲ್ಡ್ ಮಾಡಲಿಕ್ಕೆ ಹೋಗಿಲ್ಲ. ಏನು ಸುಮ್ಮನೆ ಹೆಲ್ತ್ ಪ್ರಾಬ್ಲಮ್ ಬರುತ್ತಂತ ಹೇಳಿ ಕುದೀತಿಲ್ಲಿ. ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು ಎಲ್ಲ ಹಾಕಿ, ಚಿಕನೆಲ್ಲ ಹಾಕಿ ಒಂದು ಪಲ್ಯ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಅದರ ರೆಸಿಪಿ ನೆಕ್ಸ್ಟ್ ಕೊಡ್ತೀನಿ ನಾನು. ಮತ್ತು ಇಲ್ಲಿ ಟೈಮ್ ಆಯಿತು ಇಫ್ತಿಯಾರಿಗೆ ಈಗಾಗಲೇ. ಸೊ ನೋಡಿ, ಇಷ್ಟು ಚೈನಾ ಗ್ರಾಸು ಮತ್ತು ಬಜ್ಜಿ, ಜ್ಯೂಸ್ಗಳು, ಫ್ರೂಟ್ಸು, ಕಸ್ಟರ್ಡು ಮತ್ತು ಎಲ್ಲ ಜ್ಯೂಸು ಎಲ್ಲ ಮತ್ತು ಏನೆಲ್ಲ ಬೇಕೋ ಇಷ್ಟು ತಿನ್ನೋಕ್ಕಾಗಲ್ಲ, ತಿನ್ಬೋದು ಅನಿಸುತ್ತೆ, ಬಟ್ ಈಗ ಟೈಮ್ ಆಯಿತು. ಸೊ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಿಂಡಿಗೆ ಏನು ಮಾಡೋದು ಅಂತ ಇನ್ನೂ ನಾನು ಯೋಚನೆ ಮಾಡಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.